2 ಪೈಸಾ ಜಾಸ್ತಿ ಹೇಳಿದ್ರಿ, ಅವ್ರು ಹೇಳ್ತಾರೆ 13 ಪೈಸಾ. ನೋಡಿ, ಇವೆಲ್ಲವೂ ಕೂಡ ಅಪಪ್ರಚಾರಗಳೇ. ಒಂದು ನಾವು ಸಿದ್ದರಾಮಯ್ಯನವರು ಒಪ್ಕೊಳ್ಳಬೇಕು, ಸುಳ್ಳನ್ನ ಬಹಳ ವ್ಯವಸ್ಥಿತವಾಗಿ ಅಪಪ್ರಚಾರಗಳನ್ನ ಮಾಡೋದ್ರಲ್ಲಿ, ಸುಳ್ಳನ್ನ ಹೇಳೋದ್ರಲ್ಲಿ ನಿಸ್ಸೀಮರಿದ್ದಾರೆ. ಹಿಂದೆ 40% ಕಮಿಷನ್ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಬಿಜೆಪಿ ಸರ್ಕಾರ ಇದ್ದಾಗ. 3 ತಿಂಗಳ ಕೆಳಗೆ ಇವ್ರ ಅವಧಿಯಲ್ಲೇ ವರದಿನೂ ಕೂಡ ಬಂತು, ಯಾವುದೇ ರೀತಿ 40% ಅದಕ್ಕೆ ಯಾವುದಕ್ಕೂ ಪೂರಕವಾಗಿರ್ತಕ್ಕಂಥ ಪ್ರೂಫ್ಗಳು ಇಲ್ಲ ಅನ್ನೋದನ್ನ. ಇವತ್ತು ನಿಮಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ GST ಮುಖೇನ 1,12,000 ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಬಂದಿದೆ. ಕರ್ನಾಟಕ has received highest GST compensation in the country. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕಲ್ಲಾಗ್ತಕ್ಕಂಥ ಕೆಲಸದ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ರಾಜ್ಯ ಸರ್ಕಾರಕ್ಕೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ನೀತಿಗಳು ಬದಲಾವಣೆ ಆಗಿದೆ. ಕೇಂದ್ರದಿಂದ ಯಾವುದೇ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವು ಕೂಡ ಆ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಫಸ್ಟ್ ಇಡಬೇಕು, ತೆಗೆದು ಇಡಬೇಕು. ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟ ಕೇಂದ್ರ ಸರ್ಕಾರವು ಕೂಡ ಅನುದಾನ ಬಿಡುಗಡೆ ಮಾಡ್ತದೆ. ಅದನ್ನ ಮಾಡಿದ್ದೇನೆ. ಕೇಂದ್ರ ಸರ್ಕಾರ ನಮ್ಗೆ ಅನುದಾನ ಕೊಡ್ತಾ ಇಲ್ಲ. ಸತ್ಯ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೊಡೋದಕ್ಕೆ ಹಣನೂ ಕೂಡ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. 2 ಪೈಸಾ ಜಾಸ್ತಿ ಹೇಳಿದ್ರಿ, ಅವ್ರು ಹೇಳ್ತಾರೆ 13 ಪೈಸಾ. ನೋಡಿ, ಇವೆಲ್ಲವೂ ಕೂಡ ಅಪಪ್ರಚಾರಗಳೇ. ಒಂದು ನಾವು ಸಿದ್ದರಾಮಯ್ಯನವರು ಒಪ್ಕೊಳ್ಳಬೇಕು, ಸುಳ್ಳನ್ನ ಬಹಳ ವ್ಯವಸ್ಥಿತವಾಗಿ ಅಪಪ್ರಚಾರಗಳನ್ನ ಮಾಡೋದ್ರಲ್ಲಿ, ಸುಳ್ಳನ್ನ ಹೇಳೋದ್ರಲ್ಲಿ ನಿಸ್ಸೀಮರಿದ್ದಾರೆ. ಹಿಂದೆ 40% ಕಮಿಷನ್ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಬಿಜೆಪಿ ಸರ್ಕಾರ ಇದ್ದಾಗ. 3 ತಿಂಗಳ ಕೆಳಗೆ ಇವ್ರ ಅವಧಿಯಲ್ಲೇ ವರದಿನೂ ಕೂಡ ಬಂತು, ಯಾವುದೇ ರೀತಿ 40% ಅದಕ್ಕೆ ಯಾವುದಕ್ಕೂ ಪೂರಕವಾಗಿರ್ತಕ್ಕಂಥ ಪ್ರೂಫ್ಗಳು ಇಲ್ಲ ಅನ್ನೋದನ್ನ. ಇವತ್ತು ನಿಮಗೆ ಗೊತ್ತಿರಲಿ, ಇಡೀ ದೇಶದಲ್ಲಿ GST ಮುಖೇನ 1,12,000 ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಬಂದಿದೆ. ಕರ್ನಾಟಕ has received highest GST compensation in the country. ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕಲ್ಲಾಗ್ತಕ್ಕಂಥ ಕೆಲಸದ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಲ್ಲ ರಾಜ್ಯ ಸರ್ಕಾರಕ್ಕೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ನೀತಿಗಳು ಬದಲಾವಣೆ ಆಗಿದೆ. ಕೇಂದ್ರದಿಂದ ಯಾವುದೇ ಮ್ಯಾಚಿಂಗ್ ಗ್ರಾಂಟ್ ಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವು ಕೂಡ ಆ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಫಸ್ಟ್ ಇಡಬೇಕು, ತೆಗೆದು ಇಡಬೇಕು. ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟ ಕೇಂದ್ರ ಸರ್ಕಾರವು ಕೂಡ ಅನುದಾನ ಬಿಡುಗಡೆ ಮಾಡ್ತದೆ. ಅದನ್ನ ಮಾಡಿದ್ದೇನೆ. ಕೇಂದ್ರ ಸರ್ಕಾರ ನಮ್ಗೆ ಅನುದಾನ ಕೊಡ್ತಾ ಇಲ್ಲ. ಸತ್ಯ ಏನು ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೊಡೋದಕ್ಕೆ ಹಣನೂ ಕೂಡ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣ ಇಲ್ಲ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ.